ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮಗ್ ತುಂಬಾ ಸ್ಪೆಷಲ್ ಡೇ ಗೈಸ್. ಸೊ ಚಂದು ಹೇಳ್ತಾನೆ ಯಾಕಂತ ಹೇಳಿ. ಗಾಯ್ಸ್, ಅನನ್ಯ ಫುಲ್ಲು ಖುಷಿಯಾಗಿದ್ದಾಳೆ. ಏನಂದ್ರೆ ಇವತ್ತು ನಾವು ಇಷ್ಟು ದಿವಸ ಕಷ್ಟಪಟ್ಟಿದ್ಕೆ ಒಂದು ಪ್ರತಿಫಲ ಹೌದು ಅಂತಾನೆ ಅನ್ಬೋದು. ಸೊ ಏನಂತ ಅಂದ್ರೆ ಅನನ್ಯ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾಳೆ ಗಾಯ್ಸ್. ಸಿಕ್ಕಾಬಡೆ ಖುಷಿ ಆಗ್ತೈತೆ ಗೈಸ್. ಅಂಡ್ ಇವತ್ತು ಫಸ್ಟ್ ಡೇ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಸೊ ಅಲ್ಲಿ ಯಾವ ತರ ಇರುತ್ತೆ ಏನು ಅಂತ ಏನು ನಮ್ಗೆ ಐಡಿಯಾ ಇಲ್ಲ. ಖುಷಿ ಆಗ್ತಾ ಇದೆ ಫುಲ್ಲು ಅಲ್ವಪ್ಪ. ಬೆಳಿಗ್ಗೆನೆ ಎದ್ದು ಹೋಗ್ತಾ ಇದೀವಿ ಗಾಯ್ಸ್. ನಾನು ಎಷ್ಟು ಬೇಗ ಎದ್ದಿದ್ದೀನಿ. ಹೌದು, 11-12 ಗಂಟೆಗೆ ಎದ್ದೇಳ್ತಾ ಇದೆ ಗೈಸ್. ಯಾಕಂದ್ರೆ ನೈಟ್ ಎಡಿಟ್ ಮಾಡಿ ಮಲಗೋದೇ ಲೇಟ್ ಆಗ್ತಾ ಇತ್ತು, ಅದರಿಂದ ಲೇಟ್ ಆಗಿ ಎದ್ದೇಳ್ತಾ ಇದೆ. ಇವತ್ತು ಎದ್ದು ಬಂದಿ ಅನನ್ಯ ಖುಷಿ ಆಗ್ಬೇಕು ಎದ್ದಿರೋದಕ್ಕೆ. ಹೌದು ಗೈಸ್, ನಂಗಂತೂ ಸಿಕ್ಕಾಬಡೆ ಖುಷಿ ಇದೆ ಅಂಡ್ ಎಕ್ಸೈಟ್ಮೆಂಟು ಇದೆ. ಯಾವ ತರ ಏನು ಅಂತ ಎಲ್ಲ ಫುಲ್ ಖುಷಿ ಆಗ್ತಿದೆ. ಮಾತೆ ಗೊತ್ತಾಯಿಲ್ಲ ನನಗೆ ಯಾಕೆ ಅನನ್ಯ ಖುಷಿ ಆಗ್ಬೇಕಂತ ಅಂದ್ರೆ ಡೈಲಿ ಅವಳೆ ನಂಗೆ ಕಾಲ್ ಮಾಡಿ ಎದರ್ಸೋದು. ಅವಳು ಹೇಳಿದ್ರು ಎದಳು ಅಂತ ಎದಳ್ತಾಳೆ. ಎದಳ್ತೀನಿ ಅಂದ್ಬಿಟ್ಟು ಮತ್ತೆ ಹಂಗೆ ಒಂದು ಹಾಫ್ ಅನ್ ಅವರ್ ಮಲ್ಕೋತೀನಿ, ಮತ್ತೆ ಕಾಲ್ ಮಾಡ್ತಾಳೆ. ಎದಳ್ತೀನಿ ಅಂದ್ಬಿಟ್ಟು ಹಂಗೆ ಒಂದು 10-15 ನಿಮಿಷ ಹಂಗೆ ಒಂದ್ ಅವರ್ ಹಂಗೆ ನಿದ್ದೆ ಮಾಡ್ತೀವಿ. ಅದಕ್ಕೆ ಇವತ್ತು ಬೇಗ ಎದ್ದಿರೋದು. 1-2 ಸಲಕ್ಕೆ ಎದ್ಬಿಟ್ಟ ಇವತ್ತು. ನನ್ ಪುಣ್ಯ ಗೈಸ್. ಹಂಗೆ ಮಲ್ಕೊಬಿಟ್ಟಿದ್ರೆ ಅಷ್ಟೇ. ಫೋನ್ ಎತ್ತುತ್ತೀನ ಇಲ್ಲ ಅನ್ಕೊಂಡಿದ್ದು. ಪಕ್ಕ ಹಂಗೆ ಅನ್ಕೊಂಡಿದ್ದೆ ನಾನು. ಫೋನ್ ಎತ್ತಲ್ಲ ಇವನು, ಹೆಂಗಪ್ಪ ಏನ್ ಮಾಡೋದಪ್ಪ ಫಸ್ಟ್ ಡೇ ಬೇರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಪುಣ್ಯಕ್ಕೆ ಎದ್ ಬಂದವ್ ನಮ್ಮೋನ್. ನಾನಿಲ್ಲ ಅಂದ್ರೆ ಯಾರು ಕರ್ಕೊಂಡ್ ಹೋಗೋರಿಲ್ಲ ಗೈಸ್. ಅದು ಇಷ್ಟ ಬೇಗ. ಬೇರೆಯವ್ರು ನಮ್ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ನಾನೇ ಕರ್ಕೊಂಡ್ ಹೋಗ್ಬೇಕಲ್ಲ. ಆಕ್ಚುಲಿ ಫಸ್ಟ್ ಡೇ ಅಲ್ವಾ ಗೈಸ್, ಇವ್ನಿದ್ರೆ ನನ್ಗೂ ಧೈರ್ಯ. ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಅಲ್ಲಿ ಏನು ಅಲ್ವಾ. ಸೊ ಇವ್ನಿದ್ರೆ ನಂಗೆ ಧೈರ್ಯ ಜಾಸ್ತಿ. ಬಟ್ ಇವಾಗ 6 ಗಂಟೆವರೆಗೂ ಇರ್ಬೇಕು ಗೈಸ್ ಅಲ್ಲಿ, ಸಾಯಂಕಾಲವರೆಗೂ. ಅದೇ ಇವಾಗ ನನಗೆ ಇರೋದು ಫಾಲ್ಟ್. ಇವಳಿಗೇನೋ ಶೂಟು, ನಾನು ಅಲ್ಲಿ ಇವಳು ನೋಡ್ಕೊಂಡು ಮತ್ತೆ ಇವಳು ಹೆಂಗ್ ಮಾಡ್ತಾಳೆ ಅನ್ನೋದನ್ನೆಲ್ಲ ವಿಡಿಯೋ ತೋರಿಸ್ತೀನಿ ನೋಡಿ. ಹೆಂಗಿರುತ್ತೆ, ಹೆಂಗ್ ಮಾಡ್ತಾಳೆ ಅಂತ. ಅದ್ ಶೂಟಿಂಗ್ ಸೆಟ್ ಯಾವ ತರ ಇರುತ್ತೆ ಅಂತ ನಿಮ್ಗೂ ತೋರಿಸ್ತೀವಿ ಆಯ್ತಾ. ಇದು ನಮ್ಗೆ ತುಂಬಾ ಖುಷಿ ಆಯ್ತು ಗೈಸ್ ಈ ಡೇ. ಅದಕ್ಕೆ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡ್ವಿ ಅಲ್ವಪ್ಪ. ಹೌದೌದು. ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಇದೆ ಗೈಸ್. ಇವ್ರ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ಇವಾಗ ಹೋಗ್ತಾ ಇದೀವಿ. ಇನ್ನ ಎಷ್ಟು ನಿಮಿಷ ಇದೆ? ಅನನ್ಯ ಇನ್ಮೇಲೆ ಟಿವಿಲ್ ಬರ್ತಾಳೆ ಗಾಯ್ಸ್, ಟಿವಿಲ್ ಬರ್ತಾಳೆ. ಹೌದಾ, ಎಷ್ಟು ಖುಷಿ ಇದೆ ನಿಂಗೆ? ಏನು ನನ್ ಟಿವಿಲ್ ಬರೋದು? ಬನ್ನಿ ಹೋಗೋಣ. ಇವಾಗ ಲೊಕೇಶನ್ ರೀಚ್ ಆಗಿದೀವಿ. ನಂದಿ ಸಿನಿ ಸಿಟಿ ಅಂತ ಇದು. ಎಲ್ಲ ರೆಡಿ ಆಗಿದೆ. ಹೌದು, ಹೌದು ಗೈಸ್. ಇಲ್ಲಿ ನೋಡಿ, ಎಲ್ಲ ಕ್ಯಾಮ್ರಾ ಎಲ್ಲ ರೆಡಿ ಆಗಿದೆ. ಅವ್ರು ಏನ್ ಅನ್ಕೊಂತಾರೋ. ನನಗಿವಾಗ ದಿಗ್ಲತ್ತೈತೆ ಗೈಸ್, ಭಯ ಆಗ್ತೈತೆ. ಐ ಹೋಪ್ ನಾನು ನನ್ನ ಬೆಸ್ಟ್ ಮಾಡ್ತೀನಿ ಅಂತ. ನೋಡೋಣ, ಹೋಗೋಣ. ಮಾಡ್ತೀನಾ? ಮಾಡ್ತೀಯಾ? ಓಕೆ ಗೈಸ್, ಇವಾಗ ರೀಚ್ ಆಗಿದ್ದೀವಿ. ಹೋಗಿ ಯಾವ ತರ ನನ್ನ ಪ್ರಕಾರ ಸೋಮನಾಥ್. ಈಗ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ಅವರೇ ಮಾಡ್ತಾರೆ. ಸೊ ನೋಡ್ಬೇಕು ಗೈಸ್ ಯಾವ ತರ ಇರುತ್ತೆ ಅಂತ. ಇವಾಗ ಇವನು ಇಲ್ಲಿ ಟಿಫನ್ ಮಾಡ್ತಾ ಇದ್ದಾನೆ. ನಾನು ಮನೆಯಲ್ಲೇ ತಿನ್ಕೊಂಡ್ ಬಂದಿದ್ ಕಾರಣ ಐ ಆಮ್ ನಾಟ್ ಈಟಿಂಗ್. ಚಂದು ಮಾತ್ರ ತಿಂತಾ ಇದ್ದಾನೆ. ತಿಂದ ಮತ್ತೆ ಬರೀ ಹಾಲು ಕುಡ್ದೆ. ಗುಡ್ಡೆ ಬಿಸ್ಕೆಟ್ ತಿಂದೆ. ಅದು ಟಿಫನ್. ನಿಜ ಹೊಟ್ಟೆ ಹಸುತ್ತೆ ಅಂದ್ರೆ ಹೊಟ್ಟೆ ಹಸಿ ಅನ್ಬೇಡ. ಆಯ್ತು, ಇಟ್ಸ್ ಓಕೆ. ನೀನು ತಿನ್ನು. ನಂಗೆ ಹೊಟ್ಟೆ ಹಸಿತಾ ಇಲ್ಲ, ಸೊ ನಾನು ತಿಂತಾ ಇಲ್ಲ. ಓಕೆ, ಚೆನ್ನಾಯ್ತಾ? ಎಲ್ಲಿ ಚಿಕ್ಕ ಪಾಪು ರೇಸ್ ಮಾಡ್ತಾರಲ್ಲ. ಹಾ, ಸಾರಿಕಾ, ಆಮೇಲೆ ಮಾತಾಡ್ತೀನಿ ಗೈಸ್. ಅವ್ರು ಸಿಕ್ಕಿದ್ರು ಅಲ್ಲಿ. ನಾನು ಬ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ ಅಲ್ಲಿ. ಅಕ್ಕ ಹೆಸರು ಸಾರಿಕಾ, ಗೊತ್ತಿಲ್ಲ ನಂಗೆ. ಅವ್ರನ್ನೂ ಮಾತಾಡ್ಸ್ತೀನಿ ಗೈಸ್. ಇವಾಗ ಹೋಗ್ತಾ ನಾನು ಬ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ ಅಲ್ಲಿ. ಸುಮ್ಮನೆ ಇದ್ದೀನಿ ಅವ್ರು ಸಿಕ್ಕಿದ್ ಖುಷಿಗೆ. ಸೊ ನನ್ನ ಡ್ಯೂಟಿ ಇವತ್ತೇನಿಲ್ಲ ಗೈಸ್, ನಿದ್ದೆ ಹೊಡೆಯೋದು. ಇಲ್ಲ, ನನ್ನ ಜೊತೆ ನಿಂತು ನೋಡೋದು. ಮೇಕಪ್ ಮಾಡಿಸೋದು ಏನು ಮಾಡಲಿ? ಅಲ್ಲೇ ಇರು. ಆಯ್ತವಾ? ಗೈಸ್, ಚಂದು ನಿನ್ನ ಜೈಲ್ಗೆ ಹಾಕ್ಸ್ತೀನಿ. ಮಾಡ್ಕೊಂಡೆ. ಚಂದು ನಿನ್ನ ಜೈಲ್ಗೆ ಹಾಕ್ಸ್ತೀನಿ ಗೈಸ್.
ಸೊ ಇವಾಗ ಟಿಫನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು. ಲೆಟ್ಸ್ ಗೋ. ಸ್ಟಾರ್ಟಿಂಗ್ ಶೂಟ್ ಮಾಡ್ಬೇಕು, ಶೂಟ್ ಇಟ್ಕೊಂತಾರಂತೆ ಗೈಸ್ ಟ್ರಾನ್ಸಾಕ್ಷನ್ಗೆ ಬಿಫೋರ್ ಆಫ್ಟರ್, ಅದಕ್ಕೆ ಶೂಟ್ ಮಾಡ್ತಾ ಇದ್ದಾರೆ. ಲೊಕೇಶನ್ ನೋಡಿ ಹೇಗಿದೆ, ಹಳ್ಳಿ ಮನೆ ಕಾನ್ಸೆಪ್ಟ್. ಈ ಬಾಗ್ಲಾಕ್ ಆಗ್ತಾ ಇದೆಯಾ? ಹಾಯ್, 4-5 ಐತೆ. ಇದ್ ನೋಡಿ, ಇದು ಅದೆರಡು ಕ್ಲಿಕ್ ಕ್ಲಿಕ್ ಕ್ಲಿಕ್. ಚೆನ್ನಾಗಂತ ಫಸ್ಟ್ ಟೈಮ್ ಗೈಸ್. ಗಾಬರಿ ಆಗ್ತಾ ಇದ್ದಾಳೆ. ಹೌದು, ಆಕ್ಚುಲಿ ಆಗ್ತಾ ಇದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಹೆಂಗೋ ಇದಕ್ಕೆ ಸ್ವಲ್ಪ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ, ರಶ್ಮಿ ಅಕ್ಕ. ಅವರು ಓಕೆ ನನಗೆ. ರಶ್ಮಿ ಅಕ್ಕನ ಬಂದವ್ರೆ ಗೈಸ್, ಟಿಫನ್ಗೆ ಹೋಗೋರೆ. ಅವ್ರನ್ನೆಲ್ಲ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಗೈಸ್, ಮಾತಾಡ್ಸ್ತೀವಿ. ಹೌದು, ಇನ್ನ ಎಲ್ಲ ಇವಾಗ ಪ್ರಿಪೇರ್ ಆಗ್ತಾ ಇದಾರೆಲ್ಲ, ಸೆಟಪ್ ಮಾಡ್ಕೋಬೇಕಲ್ವಾ. ಇವಾಗ ನಾನು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಕ್ ಕೊಟ್ಟಿನಿ. ಅವ್ರು ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಮೇಕಪ್ ಮಾಡ್ತಾರೆ. ಮೇಕಪ್ ಆದ್ಮೇಲೆ ಪುನಃ ಕಾಸ್ಟ್ಯೂಮ್ ಹಾಕೊಂಡು ಶೂಟ್ ಸ್ಟಾರ್ಟ್. ಎಲ್ಲಾರನ್ನೂ ಮಾತಾಡ್ಸ್ತೀವಿ ಗೈಸ್. ಹೌದು, ಇನ್ನ ಇವಾಗ ಬಂದಿದೀವಿ, ಆಮೇಲೆ ಹೋಗ್ತಾ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ, ಅದಕ್ಕೆ ನಂಗೂ ಸ್ವಲ್ಪ ನಾಚಿಕೆ ಫಸ್ಟೇ. ಅದೇ ಖುಷಿ ಆಗ್ತದೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಲ್ವ ಈ ಥರ ಎಲ್ಲ. ಸ್ಕ್ರಿಪ್ಟ್ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಉದಯ ವಾರ್ತೆಗಳಿಗೆ ಸ್ವಾಗತ, ಅಲ್ಲ ಇವ್ರ ಚಾನಲ್ಗೆ ಸ್ವಾಗತ. ನಮ್ ಚಾನಲ್ ಹೆಸರೇನು? ಗೊತ್ತಿಲ್ಲ ಕೊಂಡ್ರು. ನಮ್ಮಿಬ್ರ ಹೆಸರೇನು? ನಮ್ಮಿಬ್ರ ಹೆಸರು, ನನ್ನ ಹೆಸರು ಗೊತ್ತಿಲ್ಲ. ಅನನ್ಯ ಅವ್ರ ಹುಡುಗ. ಅನನ್ಯ ಅವ್ರ ಹುಡುಗ ಅಂದಲ್ಲ, ಇನ್ನೇನು ನಮ್ ಚಾನಲ್ ಹೆಸರು ಹೇಳಿ. ಚಂದು ಅನನ್ಯ. ಗೊತ್ತಾಯ್ತು. ಹೌದು ಗೈಸ್, ನಿಮ್ದಾಯ್ತಾ ಮೇಕಪ್? ನಿಮ್ಗೆ ಮೇಕಪ್ ಮಾಡೋದೇ ಬೇಡ. ಇಬ್ರು ಸಂತೂರ್ ಮಮ್ಮಿ ಇದಾರೆ ಇಲ್ಲಿ. ಅವ್ರಿ ನೋಡಿ ಎಷ್ಟು ಫಾಸ್ಟ್ ಇದಾರಣ್ಣ. 10 ನಿಮಿಷ ಮೇಕಪ್ ಅವ್ರನ್ನ ನೋಡ್ತಾ ಇರೋದು. ಶೂಟ್ಗೆ ಹೋಗಿ 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 2 ಅವರ್ ಮೇಕಪ್ ಮಾಡಿ ಮಾಡಿ ಮಾಡಿ. ಇರೋದ್ರಲ್ಲಿ ಲೂಪಸ್ ನ ಕ್ಲೋಸ್ ಮಾಡಕ್ಕೆ ಹೊರತು ಎಲ್ಲ ಮುಚ್ಚ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ಸೌಂದರ್ಯವಾಗಿ ಮುಟ್ಟಿದ್ರೆ ಹೆಣ್ಣು ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿರ್ತಾರೆ. ಅದಕ್ಕೆ ನಾನು ಮೇಕಪ್ಪೇ ಮಾಡ್ಸಲ್ಲ ಅಣ್ಣ. ನಿಜವಾಗ್ಲೂ ಮೇಕಪ್ ಅನ್ನೋದು ಏನಿಲ್ಲ, ಕ್ಯಾಮ್ರಾಗ್ ಮಾತ್ರ ಬೇಕು. ಮೇಕಪ್ ಅವಶ್ಯಕತೆ ಇಲ್ಲ. ನಾನು ಇವ್ರಿಗೆ ಮೇಕಪ್ ಅನ್ನೋದೇ ಮಾಡಿಸಿಲ್ಲ. ಆಯಿಲ್ ಅನ್ನೋದ್ರಿಂದ ತೆಗಿಯಕ್ಕೆ ಅಷ್ಟೇ. ಮೇಕಪ್ ಅದನ್ನ ನೋಡಿದ್ರೆ ಮೇಕಪ್ ತರ ಕಾಣ್ಬಾರ್ದು, ಸುಮ್ಮನೆ ಬೆಳೆಯೋದಲ್ಲ ಮೇಕಪ್. ಅವ್ರ ತರ ಕಂಡ್ರೆ ಚಂದ, ಅವ್ರ ನಕ್ರನೇ ಮೇಕಪ್ ನಗೋದು. ಅವ್ರ ನಗಲಿದ್ರೆ ಮೇಕಪ್ ಏನಾಗುತ್ತೆ? ಆಕ್ಚುಲಿ ನೀವು ನಿಜವಾದ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಫಸ್ಟ್ ಟೈಮ್ ಗೈಸ್ ಈ ತರ. ಏನಂತಂದ್ರೆ ಈಗ ಅದು ಪ್ರೊಫೆಷನಲ್ ಅಂತ MBBS ತರ ಅನ್ಕೊಂಡ್ಬಿಟ್ಟಿದ್ದಾರೆ ಮೇಕಪ್ ಅನ್ನೋದು. ಇವಾಗ ಎಲ್ಲಿ ನೋಡಿದ್ರು ಇವಾಗ ಬಿಸ್ನೆಸ್ ಮಾಡ್ತಾರೆ. ಇದು ತಾಯಿ ಮಗುವಿಗೆ ಒಂದು ಹೆಂಗ್ ಮಕ್ಕಳ ಜನ್ಮ ಕೊಡುತ್ತೋ, ಒಂದು ಗುರು ಒಂದು ಪಾಠ ಕಲಿಸಿ ಇದು ಬಿಡ್ತಾರೋ ಹಂಗಿರ್ಬೇಕು. ಎಲ್ಲ ಬಿಸ್ನೆಸ್ ಮಾಡಬಾರ್ದು, ವಿದ್ಯೆನ ದಾನ ಮಾಡ್ಬೇಕು ಹೊರತು ದುಡ್ಡು ಮಾಡಬಾರ್ದು. ನೀವು ಎಷ್ಟು ವರ್ಷದಿಂದ ಅಣ್ಣ ಮೇಕಪ್? ಇರ್ಬೋದು ಒಂದು 22 ವರ್ಷ. ನನ್ ಗೊತ್ತಿರೋ ಹೆಸರು ಹೇಳ್ತೀನಿ. ಇವ್ರ ಹೆಸರು ಪವಿತ್ರ, ಕರೆಕ್ಟಾ? ನಿಮ್ಮ ಹೆಸರು? ಹಂಸ. ಯಶಸ್ವಿ. ನನ್ನ ಹೆಸರು ಅನನ್ಯ. ಹಾಯ್ ಅನನ್ಯ. ಎಲ್ಲ ಫಸ್ಟ್ ಟೈಮ್ ಸಿಗ್ತಾ ಇರೋದು. ಆಕ್ಚುಲಿ ಅವ್ರು ಇಲ್ಲ ಇವ್ರು ನನಗೆ ಆಲ್ರೆಡಿ ಸಿಕ್ಕಿದ್ರು. ನಮ್ದು ಹಾಸನ್. ಹಾಸನಿಂದ ಬಂದ್ರ ನೀವು? ಇಲ್ಲೇ ಇರೋದು. ಚಿಕ್ಕಮಗ್ಳು. ನೀವು ಮ್ಯಾಚಿಗೆ ಬರ್ತಾ ಇದ್ರಿ ಅಲ್ವಾ? 1 ಮ್ಯಾಚ್ ಬಂದಿದೆ. ಎಲ್ಲಿ ಟರ್ಫ್ ನೋಡಕ್ ಬಂದಿದ್ರು, ಆಡಕ್ ಬಂದಿದ್ರು ರಾಜಧಾನಿ ರಾಯಲ್ಸ್. ಹೌದು, ನಮ್ ಟೀಮ್ ಹೋಗ್ತಿದ್ರು. ನಾನು ಆಡಿದೆ ಗೊತ್ತಾ, ವಿಡಿಯೋ ಹಾಕ್ಬಿಟ್ಟೆ. ಒಂದೇ ಟೀಮ್ ಅಂಬದಿರಿ. ನೆಕ್ಸ್ಟ್ ವಿಶೇಷ ಮೇಕಪ್. ಸ್ಮೃತಿ ಮಂದಣ್ಣ ನಾನೇ ಅಂತ ಕಮೆಂಟ್ ಮಾಡಿ ನಾನು ಕ್ರಿಕೆಟ್ ಅದೇನಂತಾರೆ ಚಾಲಕ ಅಲ್ಲ, ಏನಂತಾರೆ ಅದಕ್ಕೆ? ಚಾಲಕ ಅಲ್ಲ, ಏನೋ ಅಂತಾರೆ ಇನ್ನಿಂಗ್ಸ್ ಚಾಲೀನ ಅಲ್ಲ. ಇನ್ನೊಂದು ನಿಮಿಷ, ಇವ್ರ ಅಂಬಾಸಿಡರ್ ಅಂತೆ. ಅದಕ್ಕೆ ಸ್ಮೃತಿ ಬಂದಣ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡಿದ್ದು ಹೇಳಿದ್ರು. ಔಟ್ ಆಫ್ ಇನ್ಸ್ಟಾಗ್ರಾಮ್ ನಾನು ನೆನ್ಸ್ಕೊಂಡು ಆಮೇಲೆ ಬಂದಿದ್ದೀನಿ. ಅಂಬಾಸಿಡರ್ ಅಂತೆ. ಚಪ್ಪೋಳೆ ಸಿಗ್ತಾರೆ. ಅಂಬಾಸಿಡರ್ಸ್ ನೀವು ಹೆಂಗೆ ಸ್ಮೃತಿ ಮಂಡನ ಹಾಕ್ತೀರಾ? ಸ್ಮೃತಿ ಮಂಡನ
ಲೇಯರ್ ಬೇರೆ, ಕೋಚ್ ಬೇರೆ, ಅಂಬಾಸಿಡರ್ ಬೇರೆ. ಅಂಬಾಸಿಡರ್ ಹಾಕೋದು ಏನಂತ ಗೊತ್ತಾ? ಏನು ಬರಲ್ಲ, ಸುಮ್ನೆ ಇರೋದು ಅವ್ರ ತಾನೇ ಅಂಬಾಸಿಡರ್. ಅವ್ರು ಬಂದು ಸಪೋರ್ಟ್ ಮಾಡೋದು ಅಷ್ಟೇ. ಸ್ಟೈಲಿಗೆ ಏನಂತ ಕನ್ನಡದಲ್ಲಿ? ಸ್ಟೈಲ್ ಕನ್ನಡ ಏಯ್, ಕ್ರಿಕೆಟಿಂಗ್ ಬ್ಯಾಟಿಂಗ್ ಬೀಸೋದು. ನೀವ್ ಹೇಳ್ರಿ, ಕ್ರಿಕೆಟಿಂಗ್ ಬ್ಯಾಟಿಂಗ್ ಬೀಸೋದು ಏನಂತಾರೆ? ನೀನ್ ಗೊತ್ತಿರ್ಬೇಕು. ಬಾಲ್ ಹೊಡಿಯೋದು. ಶೈಲಿ. ಶೈಲಿ ಅಲ್ಲ, ಇವತ್ತೆಲ್ಲ ಇದು ನನ್ನ ಅವಾರ್ಡ್. ಅದೆಲ್ಲ ನಮಗ್ ಗೊತ್ತು, ಆಕ್ಚುಲಿ ಅದೇ ಅಂತ ಗೊತ್ತಿಲ್ಲ. ಅದೇ ಹೇಳಕ್ ಬರ್ತಾ ಇದೀರ ಅಂತ ಗೊತ್ತಿಲ್ಲ. ನಮ್ಗ್ ಗೊತ್ತು ಶೈಲಿ ಅಂತ. ಬಾಯಿಗೆ ಬರ್ಲಿಲ್ಲ. ಹಾ, ಇವ್ರಿಗೆಲ್ಲೂ ಇರ್ಲಿಲ್ಲ, ಇವ್ರಿಗೆಲ್ಲೂ ಇರ್ಲಿಲ್ಲ. ಸ್ವಿಂಗ್ ಅಂದೆ. ಸ್ವಿಂಗ್ ಬೇರೆ, ಸ್ಟೈಲ್ ಬೇರೆ. ಸ್ವಿಂಗ್ ಇಸ್ ಒನ್ ಆಫ್ ಶೈಲಿ. ಶೈಲಿ ಒನ್ ಆಫ್ ಶೈಲಿ, ಬಟ್ ಶೈಲಿ ಅಲ್ಲ. ಹೆಸರು ಶ್ರೇಯಾ. ಅದು ಅವ್ರ ಮನೆ ಅವ್ರು. ಇಲ್ಲ, ನಾವು ಅದು ಅಂತೀವಿ. ಬಂತು ಅಂದ್ರೆ ನಾವು ಈಗ ನಾರ್ಮಲ್ ಅದು ಗಂಡಗ್ ಮಾತ್ರ ಅದು ಹಂಗ ಬಂತು ಹೋಯ್ತು ಅನ್ನೋದು. ಉತ್ತರ ಕರ್ನಾಟಕ ಒಳಗೆ ಅದು ಇದು ಅಂತಂದ್ರೆ ಅನಿಮಲ್ ಫಸ್ಟ್ಗಷ್ಟೇ ಅದು ಇದು ನಾವು ಹಂಗ ಹೇಳ್ದೆ, ಮಿಸ್ ಆಗಿ ಹೇಳ್ದೆ ಅವರು. ನಾನ್ ನೀವ್ ಹೇಳಿದೊಂದು ನಾನು ಹೇಳ್ತಾ ಇದೀನಿ. ಬಟ್ ಅಂತಾರಲ್ಲ ಅದು ಅಪ್ಪ ಅವ್ರ ಅಮ್ಮ ಅದು ಅವರ ಹಸ್ಬೆಂಡ್. ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳಿದವರು. ಇದು ಒಂದು ಅದು ಕತೆ. ಈಗ ನಂದು ಮೇಕಪ್ ಆಗಿದೆ ಗೈಸ್. ನಂದು ಇವ್ರದ್ದು ಡಿವಲ್ ಮಾಡ್ಬೇಕು ನಾವು. ನೀವು ರೆಡಿ ಮಾಡ್ಕೋಬೇಕಂತೆ ನೀವಿಬ್ರು. ನಾವಿಬ್ರು ಪ್ಲಾನ್ ಮಾಡಿ ಹಾ, ನಾವು ಹೋಗ್ಬೇಕು. ನಾನು ರೆಡಿ ಆಗ್ತೀನಿ, ಅವರು ರೆಡಿ ಆಗ್ತಾರೆ, ಆಮೇಲೆ ಸಿಗ್ತೀನಿ. ತಂಗಿ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾ ಇದೆ. ಓಕೆ, ಸೊ ಅದೇನೆ ಅಲ್ಲಿ ಬರ್ದಿರೋದು ನಾನು. ಇಲ್ಲಿ ಇಲ್ಲಿಂದ ಇಲ್ಲಿ ಸ್ವಲ್ಪ ಕರ್ರಗೈತೆ, ಹಾ ಬೆಳ್ಳಗೈತೆ. ಪಾಪ ಗೈಸ್. ಎರಡೆರಡು ಶೂಟ್ ನಡೀತಾ ಇದೆಯಾ? ಎಲ್ಲ 3-4 ಶೂಟ್ ನಡೀತಾ ಇದೆ ಅನ್ಸುತ್ತೆ. ಹೌದು ಗೈಸ್, ಅಲ್ಲೊಂದು ಯಾವ್ದೋ ಶೂಟ್ ನಡೆಸ್ತಾ ಇದಾರೆ ಇವಾಗ. ಓ, ಇಲ್ಲಿ ಎಲ್ಲ ಹಳ್ಳಿ ಮನೆ ಟೈಪು ಎಲ್ಲ ಇಲ್ಲೇ ನಡೆಯೋದು ಸೀರಿಯಲ್ಗಳು. ಅದೇ ಅದನ್ನ ನೋಡಿದ್ವಾ ಮನೇನ ಪುಟ್ಟಪ್ಪನ ಮಕ್ಕಳು ಯಾವ್ದೋ ಮಾಡ್ತಾರಲ್ಲ, ನೋಡಿದ್ರಾ? ನೋಡಿದ್ಯಾ ಹಂಗಾರೆ ನೀನು? ಹಾ, ಓಕೆ, ಆ ತರ ಮನೆ ತಾನೇ ಅದು, ಅದೇ ಮನೆನೇ ಅದು. ಹೌದು, ಕರ್ಕೊಂಡು ಹೋಗ್ಲಾ? ಇದೆಲ್ಲ ಸೆಟ್ ಮಾಡಿದ್ದಾರೆ ಸ್ಟುಡಿಯೋ ಅಂದ್ರೆ ಅದೇ. ಗೈಸ್, ಇವಾಗ ರೆಡಿ ಆಗಿ ಬಂದಿದ್ದಾಳೆ ಅನನ್ಯ. ಹೌದು, ನಂದು ಮೇಕಪ್ ಎಲ್ಲ ಆಯಿತು ಗೈಸ್. ಈ ಥರ ಕಾಣ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ. ಸ್ಕ್ರಿಪ್ಟ್ ಹೌದು, ಇವಾಗ ಪ್ರಿಪೇರ್ ಆಗಬೇಕು. ಜೈಲಿದೆ, ಚಂದನ್ ಜೈಲ್ಗೆ ಹಾಕೋಣ. ಇವಾಗ ಜೈಲ್ಗೆ ನಾನು ಏನು ತಪ್ಪು ಮಾಡಿದ್ದೆ ಅಣ್ಣ? ಹಾಂ, ಸೊ ಗೈಸ್, ಕೊನೆಗೂ ಸಿಕ್ಕಿದ್ರು ಸಾರಿಕಾ ಅಕ್ಕ. ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ನಾನು ತೋರಿಸ್ತಿದ್ದೀನಲ್ಲ. ಇದ್ರಲ್ಲಿ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಇದು ಬ್ಲಾಗ್, ಯೂಟ್ಯೂಬ್ ಬ್ಲಾಗ್. ಇದರಲ್ಲಿ ಅನನ್ಯ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಆಮೇಲೆ ಶೇರ್ ಮಾಡಿ. ಹೌದು ಫ್ರಂಟ್ ಗೈಸ್, ಆಕ್ಚುಲಿ ಕೋಇನ್ಸಿಡೆನ್ಸ್ ಆಗಿ ಅಕ್ಕ ಮತ್ತೆ ರಶ್ಮಿ ಅಕ್ಕ ಸೇಮ್ ಬ್ಲ್ಯಾಕ್ ಸೀರೆ. ಅದು ನಾವಿಬ್ರೆ ವರ್ಸಸ್ ಹೌದು, ಸಾರಿಕಾ ಡಿಬೇಟ್, ರಶ್ಮಿ ಡಿಬೇಟ್, ಜಗಳ. ಇದು ಜುಟ್ಟು ಹಿಡ್ಕೊಂಡು ಜಗಳ ಮಾಡಿದ್ವಿ. ಅಕ್ಕ ರೆಡಿನಾ? ಆಲ್ರೆಡಿ ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ. ಜಗಳ ಆಡಕ್ಕೆ ನಾನ್ ರೆಡಿ, ನೀವು ರೆಡಿ. ಓಕೆ ಗಾಯ್ಸ್, ಹಾಯ್ 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 ಮಾಡಿ. ಇವಾಗ ನಾವು ಸೆಟ್ ಬಂದಿದ್ದೀವಿ. ಎಲ್ಲ ಯಾವ ಥರ ಪ್ರಿಪೇರ್ ಮಾಡಿದ್ದಾರೆ ನೋಡಿ. ಇವರಿಬ್ಬರು ಎಲ್ಲ ಟಿ ವಿ ಮೇಲೆ ತೋರಿಸಿ ಸೆಟಪ್ ಯಾವ ಥರ ರೆಡಿ ಮಾಡಿದ್ದಾರೆ. ಇವಳೇ ಫಸ್ಟಾ? ಅನನ್ಯನೇ ಫಸ್ಟು ಗಾಯ್ಸ್. ನೀನೇ ಫಸ್ಟಾ? ತಗಲ್ಲ ಕಡ್ಡೆ. ಆರಾಮಾಗಿ ಮಾಡೋದು, ತಲೆ ಕೆಡ್ಸ್ಕೊಬೇಡ, ಮಾಡ್ತೀಯ ಹೋಗು. ಆರಾಮಾಗಿ ಮಾಡು, ಮಾಮೂಲಿ ನಾನು ಕ್ಯಾಮ್ರಾ ಹಿಡಿತಾ ಇದೀನಿ ಅಂದ್ಕೊಂಡು ಮಾಡು. ಅವಳಿಗೆ ಇದೆಲ್ಲ ಫಸ್ಟ್. ಈ ಸಭೆಯಲ್ಲೆಲ್ಲ ಮಾಡಿಲ್ಲ ಜಾಸ್ತಿ, ಅದಕ್ಕೆ. ಏಯ್, ಆರಾಮಾಗಿ ಮಾಡು. ನಾನೇ ಕ್ಯಾಮ್ರಾ ಹಿಡಿತಾರದಲ್ಲಿ. ನಾನು ಹೆಂಗೆ ಬೈತೀನಿ ವಿಡಿಯೋ ಮಾಡುವಾಗ ಥರ ಯೋಚನೆ ಮಾಡ್ಕೊಂಡು ಮಾಡು.
ಗೈಸ್ ಇವಾಗ ಫಸ್ಟು ಒಳ್ಳೆ ವಿಡಿಯೋ ಏನೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ಗೆ ಒಳ್ಳೆ ಇದೆ. ಇವ್ರು ನೋಡಿ ಪ್ರಿಪೇರ್ ಆಗ್ತಾರೆ. ಮೃದುಣಿ ಗೈಸ್ ಪೂಜೆ ಮಾಡ್ತಾ ಇದ್ದಾರೆ ಈಗ. Camera, rolling, and action. Rolling, and action. ನೀವೇ ಒಬ್ರು ಇಷ್ಟೊಂದು ಹೇಳ್ತಾರೆ ಈಟ ಅಲ್ಲ ಖಾಲಿ ಲೋಟದಲ್ಲಿ ಇದು ನಿಮ್ಗೆ ಯಾವ ತರ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡ್ರಿ. ಏನಕ್ಕ ಅದು ಏಂಜಲ್, ಅದು ಫೇಸ್ ದೇವನ. ಹಾ ಈ ಕಡೆ ಅಕ್ಕ ಇದು ನೀನು ವಿಂಗ್ಸ್ ಅಲ್ಲಿ ಫ್ಲೈ ಮಾಡ್ತಾ ಇದ್ಯಾ. ನಿಮ್ ತೋರ್ಸ್ರಿ ಏಂಜಲ್. ಓ ಅರ್ಥ ಚೆನ್ನಾಗಿ ಮಾಡಿದ್ರಿ. ಗೈಸ್ ಇವಾಗ ನಮ್ಮ ಜೊತೆ ಇದ್ದಾರೆ ವರುಣ್. ಹಾಯ್ 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 ಮಾಡಿ. ಹಾಯ್ ಹಾಯ್ ಎಲ್ರಿಗೂ ಹಾಯ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸೂಪರ್ ಸೂಪರ್ ಆಗಿದ್ದೀವಿ. ಖುಷಿ ಆಗ್ತಿದೆ ನಮ್ಮ ಕನ್ನಡಿಗರು ಬೆಳೀತಿರೋದು. ಎಲ್ಲರೂ ಚೆನ್ನಾಗಿ ಬೆಳಿಬೇಕು, ಎಲ್ಲರೂ ಒಟ್ಟಿಗೆ ಮುಂದೆ ಹೋಗ್ಬೇಕು ಅಷ್ಟೇ. ಓಕೆ ಗೈಸ್, ಇನ್ನು ಅಲ್ಲಿ ಶೂಟ್ ನಡೀತಾ ಇದೆ, ಹೋಗಿ ನೋಡೋಣ. ಇಲ್ಲ ನೆಲ ಒರೆಸ್ತಾ ಇದ್ದೀನಿ. ನೀನೇನ್ ಮಾಡ್ತಾ ಇದೀಯಾ? ಏನೋ ಮಾತಾಡ್ತವ್ರಿ ಇಬ್ರು. ಇವ್ರು ನೋಡು, ಇವ್ರಿಗೆ ಯಾವ್ದೋ ಇದ್ರಲ್ಲಿದ್ದಾರೆ. ಓ ಇವ್ರ ಫೋನು, ಇವ್ರ ಫೋನು ಅವ್ರ ತಲೆಗೆ ಇರ್ಕತ್ತವ್ರೆ. ಇವ್ರಿಬ್ರು ಏನೋ ಮಾತಾಡ್ತವ್ರೆ. ಏನೋ ಲಿಫ್ಟಿಗೆ ಮೆತ್ಕೋತವ್ರೆ. ಸಾಕಾಗಿದೆ ಗೈಸ್ ನಮಗೆ. ಅವರೇನೋ ಸುಮ್ಮನೆ ಅವರೇನು ಹಾಕ್ತಾರೆ, ಅವರೇ ಇದು ಮಾಡ್ತಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಾವು ನೋಡಿ 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 ಸಾಕಾಗಿದೆ. ಮತ್ತು ಇವಾಗ ಇನ್ನೂ ಮಧ್ಯಾಹ್ನ ಆಯಿತು, ಸಾಯಂಕಾಲ 8 ಗಂಟೆವರೆಗೂ ಇದೆಯಂತೆ. ಓಕೆ ಬನ್ನಿ, ಲೆಟ್ಸ್ ಡೂ. ಕೊಟ್ಟಿ ನಾನು ನಿಂಗೆ. ಹಾಂ ಬಡ್ದು ಬಂದರೆ ನಿಂದು ಗಾಳಿ ಬೀಸೋದು ಕೊಡ್ತೀನಿ. ಹೋಗು. ನೋಡ್ದಾ? ಇವಾಗ ಊಟ ಮಾಡಕ್ ಬಂದಿದ್ವಿ. ಒಳ್ಳೆ ಚಿಕನ್ ಊಟ. ಆಕ್ಚುಲಿ ಇನ್ನ ಇವಾಗ ಡೈಲಾಗ್ ಸ್ಟಾರ್ಟ್ ಇನ್ನ ಇದೇ ಆಗಿಲ್ಲ. ನಿನ್ನ ಮತ್ತೆ ಮಲೇಶ್ವರ ಅದೇ ಬೇಗ ಮುಗಿಸಕ್ಕೆ. ನಮ್ದು ಆಗ್ತಾ ಇದ್ದಂಗೆ ಹೋಗೋಣ ಅಂತ ಅಂದ್ರು ಹೋಗಕ್ಕಾಗಲ್ಲ ಆ ತರ. ಸೊ ಗೈಸ್ ಬನ್ನಿ ಊಟ ಮಾಡ್ಬಿಟ್ಟು. ಚಂದು ಇವಾಗ ಅಲ್ಲಿ ಬಂದಿರೋ ನಾಯಿಗೆಲ್ಲ ಊಟ ಆಗ್ತಾ ಇದ್ದಾನೆ, ವೇಸ್ಟ್ ಆಗಿರೋದೇನೆಲ್ಲ. ಎಲ್ಲ ಎಲ್ಲ ಇಷ್ಟೊತ್ತರೆಗೂ ಹಿಂಗಿದ್ರಿ, ಎಲ್ಲ ಸ್ಮೈಲ್ ತುಂಬಿದೆ ಮುಖದಲ್ಲಿ. ಫೈನಲಿ ಮುಗೀತು ನೋಡಿ ಅಮ್ಮ ಮಗಳ. ಬಾಯ್ ಟಾಟಾ ಬಾಯ್ ಬಾಯ್. ಇವಾಗ ಇಲ್ಲೆಲ್ಲ ಮುಗೀತು. ಇಲ್ಲಿಂದ ಈಗ ನಾವು ಇನ್ನೊಂದು ಶೂಟಿಗೆ ಹೋಗ್ತಾ ಇದೀವಿ. ಅದಿರೋದು ಮಲ್ಲೇಶ್ವರಮಲ್ಲಿ ಗೈಸ್. ಟಯರ್ಡ್ ಆಗೋಗಿದೆ, ಮಾಡಂದ್ರು ಮಾಡೋ ಕೆಲಸ ಮಾಡ್ಬೇಕು ಅಲ್ವಾ ಚಂದು? ಇವಾಗ ಹೊರಟಿದೀವಿ, ಹೋಗ್ತಾ ಇದೀವಿ ಗೈಸ್. ಆಕ್ಚುಲಿ ಚಂದು ನನ್ಗೆ ಇಷ್ಟ ಆಗದೆ ಇದು ಗೈಸ್. ಅಲ್ಲಿ ಸುಸ್ತಾಗಿ ಬಂದಿರ್ತೀನಿ ಅಂತ ಪಾಪ ಅಲ್ಲಿ ಸುಸ್ತಾಗಿತ್ತು ಅಂತ ನಂಗೆ ಸ್ಮೂದಿ ತಗೊಂಡ್ ಬಂದು ಕೊಟ್ಟ. ಬಟ್ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ.
ಆ್ಯಂಡ್ ಕಾರಲ್ಲೂ ನನಗೋಸ್ಕರ 2 ಸ್ಮೂದಿ ಇಕ್ಕಿದ್ದಾನೆ. ಸೊ ಇದೇ ಖುಷಿ ಕೊಡೋದು ನನಗೆ ಜಾಸ್ತಿ. ದಟ್ ಇಸ್ ವೈ ಐ ಲವ್ ಹಿಮ್ ಸೋ ಮಚ್. ಹೌದು ಈಗ ಓಕೆ ಗೈಸ್, ಇವಾಗ ಹೋಗ್ತಾ ಇದೀವಿ ಗೈಸ್. ನಾವು ಇವಾಗ ಬಂದಿದ್ದೀವಿ ಮಲ್ಲೇಶ್ವರಂಗೆ. ಆ್ಯಂಡ್ ಇವಾಗ ಹೋಗಿ ಶೂಟ್ ಮಾಡಬೇಕು. ಟಯರ್ಡ್ ಆಗಿದೆ ಫುಲ್ಲು, ಬಟ್ ಅಂದರೂ ಶೂಟ್ ಮಾಡಬೇಕು ಗೈಸ್. ಚಂದು ನಂಗೆ ಪ್ರ್ಯಾಂಕ್ ಮಾಡ್ದ ಗೈಸ್, ಏಪ್ರಿಲ್ ಫುಲ್ ಅಂತ. ಗೈಸ್ ನಿಮಗೂ ಏಪ್ರಿಲ್ ಫುಲ್ ಮಾಡ್ತಾ ಹಿಂಗ್ ಗೈಸ್. ಏನಂದ್ರೆ ಇವ್ರದ್ದು ಸೀರಿಯಲ್ ಶೂಟೇ ಆ್ಯಡ್ ಶೂಟ್ ಪ್ರೋಮೋ ಶೂಟ್ ಗೈಸ್ ಇದ್ದಿದ್ದು ಇವತ್ತು. ಹಾ, ಸೀರಿಯಲ್ ಅಲ್ಲ, ಪ್ರೋಮೋ ಶೂಟ್. ಏಪ್ರಿಲ್ ಫುಲ್ ಅಂತೆಲ್ಲ ಅನ್ಕೋಬೇಡಿ, ಬಟ್ ನಿಜಾನೇ ತೋರಿಸಿದೀವಿ. ಏನ್ ಸುಳ್ಳೆಲ್ಲ ಏನ್ ತೋರ್ಸಲ್ಲ, ನಿಜಾನೇ ತೋರಿಸ್ತೀವಿ. ಹಾಯ್, ಹಲೋ, ಹಾಯ್ ಎಲ್ರಿಗೂ. ಈಗ ಶೂಟ್ ಲೊಕೇಶನ್ ಬಂದಿದೀವಿ ಗೈಸ್, ನಮ್ಮ ಸೀರಿಯಸ್ ಅಲ್ಲ. ಹೌದು, ಸೀರಿಯಸ್ ಆಗರ ನೀವೆಲ್ರೂ ಬನ್ನಿ, ಮಿಸ್ ಮಾಡ್ದೆ. ಪ್ರಮೋಷನ್ ಮಾಡ್ಕೊತಿದ್ದೀವಿ ಇದ್ರಲ್ಲಿ. ಮಲ್ಲೇಶ್ವರಂ ಬಂದ್ಬಿಡಿ ಗೈಸ್. ಹಾ, ವೆರಿ ಲವಬಲ್ ಕಪಲ್. ನಂಗೆ ತುಂಬಾ ಇಷ್ಟ ಆಗುತ್ತೆ ಜೋಡಿ. ತುಂಬಾ ಜಾಲಿಯಾಗಿ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈ ತರ ಪೇರ್ ಇರ್ಬೇಕಪ್ಪ. ನನಗ್ ಖುಷಿ ಆಯ್ತು ಗೈಸ್, ಅವ್ರೆ ತುಂಬಾ ಖುಷಿ ಆಯ್ತು ನಿಮ್ ಪೇರ್ ಅಂತ. ತುಂಬಾ ಗೈಸ್ ಇಷ್ಟ. ಇವಾಗ ಅದೇ ಖುಷಿಗೆ ನಮ್ಗೆ ಮಟನ್ ಬಿರಿಯಾನಿ ತರ್ಸ್ತಾರೆ ಗೈಸ್. ಬಾರೋ ಹೋಗೋಣ. ಸೊ ಗೈಸ್, ಇವಾಗ ಇಲ್ಲಿ ಶೂಟ್ ಎಲ್ಲ ಮುಗೀತು. ಇಲ್ಲಿ ಶೂಟ್ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೋಗ್ತಾ ಇದೀವಿ. ನೀವೇ ನೋಡ್ತಾ ಇದೀರಲ್ಲ ಗೈಸ್, ಎಷ್ಟು ಓಸ್ಟ್ ಅಂಡ್ ಪೇಸ್ಟ್ ಆಗಿದೀವಿ ನಾವು ಅಂತ ಇವತ್ತು. ಹೌದು, ಇದು ನಮ್ಮ ಕಷ್ಟ ಗೈಸ್. ಆಕ್ಚುಲಿ ಬೆಳಿಗ್ಗೆ 7 ಗಂಟೆ ಮನೆ ಬಿಟ್ಟಿದ್ದು, 8 ಗಂಟೆವರೆಗೂ ವಿಡಿಯೋ ಶೂಟು ಹಾಗೆ ಹೋಯ್ತು. ನೋಡಿ ಗೈಸ್, ಇನ್ಫ್ಲುಯೆನ್ಸರ್ ಜೀವನನು ಈಸಿ ಅಲ್ಲ, ಇದು ಕಷ್ಟನೇ. ಎಷ್ಟು ಟ್ರಾವೆಲಿಂಗ್ ಅಂದ್ರೆ ನನಗೆ ಮೈಂಡ್ ಅಂತೂ ಫುಲ್ಲು ತಿರುಗ್ತಾ ಇದೆ. ಊಟ ಮಧ್ಯಾಹ್ನ ಮಾಡಿರೋದಷ್ಟೇ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತೈತೆ. ಸೊ ಬನ್ನಿ ಇವಾಗ ಹೋಗಿ ಊಟ ಮಾಡಿ ಅಲ್ಲಿಂದ ನಾನು ನಮ್ಮನೆಗೆ ಹೋಗ್ಬೇಕು. ಮೈ ಗಾಡ್, ಸಾಕಾಗಿದೆ ಗೈಸ್. ಸೊ ಗೈಸ್, ನಾವ್ ಇವಾಗ ಊಟ ಮಾಡಕ್ ಬಂದಿದೀವಿ. ಎಗ್ ರೈಸ್ ಕಬಾಬ್. ಕಷ್ಟ ಗೊತ್ತಾ, ಲೈಫು ಅನ್ಸ್ಬಿಟ್ಟೈತೆ, ಬಟ್ ಇಟ್ಸ್ ಓಕೆ. ಕಷ್ಟ ಪಡ್ಬೇಕು, ಅವಾಗೆ ಮುಂದೆ ಸುಖ ಇರೋದು ಗೈಸ್. ಇವಾಗ ಅಲ್ಲಿ ಊಟ ಮಾಡ್ಕೊಂಡು ಇವರೆಲ್ಲ ನಮ್ಮನೆಗೆ ಬಿಡಕ್ ಬರ್ತಾ ಇದಾರೆ ಗಾಯ್ಸ್. ಸುಸ್ತಾಗೋಗಿದೆ. ಚಂದು ಅವರೇ, ಎಕ್ಸ್ಪ್ರೆಷನ್ ಹೇಳಿ ಗೈಸ್. ಎಕ್ಸಾಸ್ಟ್ ಆಗೋಗಿದ್ದೀರಾ? ತಲೆ ಎಲ್ಲ ಸಿಕ್ಕಾಪಟ್ಟೆ ನೋವ್ತೈತೆ. ಮನೆಗೆ ಹೋಗಿ ಮನಿಕೊಂಡ್ರೆ ಸಾಕು ಅನ್ಸ್ಬಿಟ್ಟೈತೆ ಗೈಸ್. ಮನೆಗೆ ಹೋಗಿ ಈಗ ಸಿಗ್ತೀನಿ ಗೈಸ್. ಆಕ್ಚುಲಿ ನಾನು ಒಂದು ಸ್ವೆಟರ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಚಂದು ನೋಡಿ ಗೈಸ್, ಪಾಪ ಇಲ್ಗೆ ಹೋಗಿ ತಗೊಂಡ್ ಬಂದ್ ಕೊಟ್ಟ ಗೈಸ್. ಪುನಃ ಇಲ್ಲಿಗೆ ಬಂದು ಈಗ ಹಾಕ್ಬಿಟ್ಟಿದ್ರು. ಹಿಂಗಿಂದ ಮತ್ತೆ ಅಲ್ಲಿ ಬಂದು ವಾಚ್ಮನ್ ಅಣ್ಣ ಕರ್ಕೊಂಡು ಹೋಗಿ ತಗೊಂಡ್ ಬಂದಿದ್ರು. ಆಕ್ಚುಲಿ ಅವನ್ಗೂ ಟಯರ್ಡ್ ಆಗೋಗೈತೆ ಪಾಪ, ಮನೆಗ್ ಬಿಡ್ಬೇಕಿತ್ತು. ಇದು ನಮ್ಮ ಮಮ್ಮಿ ಜಾಕೆಟು ಗೈಸ್. ಇನ್ ನಮ್ಮ ಮನೆಗೆ ಹೋದ್ರೆ ನಮ್ಮ ಮಮ್ಮಿ ಬೈತಾರೆ ಅಂತ ಇಲ್ಲಿ ಕರ್ಕೊಂಬಂದು ಅವನೇ ಪಾಪ ಹುಡುಕಿ ತಗೊಂಬಂದವನೇ. ಪೋ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಗಾಯ್ಸ್. ಗೈಸ್, ನಾನು ಇವಾಗ ಮನೆಗೆ ಬಂದೆ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನಗೊಂದು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ನನ್ನ ಟಿ ವಿಲಿ ನೋಡ್ತೀರಾ ಅಂತ. ಆ್ಯಂಡ್ ಯಾರ್ಯಾರು ನೋಡ್ತೀರೋ ನನಗೆ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್, ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ನೋಡಿದ್ದು. ಒಂದು ಕ್ಯಾಮ್ರಾ ಆಗಿರಲಿ ಅಥವಾ ಸೀರಿಯಲ್ ಸೆಟ್ ಯಾವ ಥರ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಿಂಗೆ ಜಾಸ್ತಿ ಪ್ರೀತಿ ತೋರಿಸಿ ಒಂದು ದಿವಸ ನಾವು ಹೋಗೋ ಥರ ಮಾಡಿ ಗೈಸ್, ಆಯಿತಾ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತೆ.